ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಈ ವ್ಲಾಗನ್ನು ಮಾಡೋ ಐಡಿಯಾ ಇರಲಿಲ್ಲ. ನಾನು ಈ ವ್ಲಾಗ್ನ ಎಸ್ಪೆಷಲಿ ನೀವು ಕೇಳಿದ್ದಕ್ಕೋಸ್ಕರ, ನಿಮಗೋಸ್ಕರ ಅಂತಲೇ ಮಾಡ್ತಾ ಇರೋದು. ಕ್ಯಾಪ್ ಹಾಕ್ಕೋಬೇಡಿ, ಹಾಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ಇವತ್ತು ಕ್ಯಾಪ್ ಹಾಕ್ಕೊಂಡಿಲ್ಲ. ನಾರ್ಮಲಿ ನನ್ನ ವೀಡಿಯೋಸಲ್ಲಿ ನಾನೇ ಕ್ಯಾಮ್ರಾಮನ್ ಆಗಿರೋದ್ರಿಂದ ಆದಷ್ಟು ನಾನು ವೀಡಿಯೋಸಲ್ಲಿ ಕಾಣಿಸ್ಕೊಳೋದು ಕಮ್ಮಿನೇ. ಅದು ಅಲ್ಲದೆ ಈಗ ಹೆಡ್ ಶೇವ್ ಆದಮೇಲೆ ನಾನು ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಬಟ್ ನಿನ್ನೆಯಿಂದ ತುಂಬ ಕಮೆಂಟ್ಸ್ ಬರ್ತಾಯಿದೆ, ನಿಮ್ಮ ಹೆಡ್ ಶೇವ್ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ನೀವು ಒಂದು ವಿಡಿಯೋದಲ್ಲಿ ನೀವು ಹೇಳಲೇಬೇಕು ಅಂತ ನೀವು ಕೇಳಿದ್ರಿಂದ ನಾನು ವಿತೌಟ್ ಕ್ಯಾಪ್ ಇದೇ ರೀತಿ ಗುಂಡು ಪೊಸಿಷನಲ್ಲಿ ಕೂತ್ಕೊಂಡು ನಾನು ನಿಮಗೆ ಇವತ್ತು ಈ ವ್ಲಾಗನ್ನು ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ನನಗೆ ತುಂಬ ಮುಜುಗರ ಆಗ್ತಾಯಿದೆ, ಆದರೂ ಕೂಡ ನಿಮಗೋಸ್ಕರ ನಾನು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಏನಕ್ಕೆ ಮುಡಿ ಕೊಟ್ಟೆ ಅಂತ. ಮೊದಲಿಂದನೂ ನನಗೆ ಲಾಂಗ್ ಹೇರ್ಸ್ ಅಂದರೆ ತುಂಬ ಇಷ್ಟ ಇತ್ತು. ಯಾಕಂದರೆ ಹುಡುಗಿಯರಿಗೆ ಲಕ್ಷಣವೇ ಕೂದಲು ಅಲ್ವಾ. ಸೊ ಒಂದು ಹುಡುಗಿ ಆ ಕೂದಲನ್ನೇ ಕಳ್ಕೊಳ್ಳೋದಕ್ಕೆ ನಾವು ಡಿಸೈಡ್ ಮಾಡ್ತೀವಿ ಅಂತಂದಾಗ ಆ ಮನಸ್ಸಲ್ಲಿ ಎಷ್ಟು ಗಟ್ಟಿ ನಿರ್ಧಾರ ಮಾಡಬೇಕು. ನನಗೆ ಸ್ಟಾರ್ಟಿಂಗಿಂದನೂ ಚಿಕ್ಕ ವಯಸ್ಸಿಂದನೂ ನನಗೆ ತುಂಬಾ ದಟ್ಟವಾಗಿ ತುಂಬ ಉದ್ದವಾಗಿತ್ತು ಕೂದಲು. ನನಗೆ ತಲೆ ತಿಕ್ಕಿ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ನಮ್ಮ ಮೊಮ್ಮಂಗಾಗಿರ್ಬೋದು, ನಮ್ಮ ಅಜ್ಜಿಗಾಗಿರ್ಬೋದು ಕೈ ನೋವು ಬಂದು ಬೈಯೋರು, ಎಷ್ಟು ಉದ್ದ ಇದೆ ನಿನ್ನ ಕೂದಲು, ನಿನಗೆ ತಲೆಗೆ ಸ್ನಾನ ಮಾಡಿಸ್ಬೇಕಂದ್ರೆ ನಮ್ಮ ಕೈ ಕಾಲೆಲ್ಲ ನೋವಾಗಿ ಹೋಗುತ್ತೆ ಅಂತ. ಅಷ್ಟು ದಟ್ಟ ಇತ್ತು. ನಮ್ಮ ಅಜ್ಜಿನೇ ನಮ್ಮ ಸ್ಕೂಲ್ಗೆ ಹೋಗಬೇಕಾದ್ರೆ ಎಲ್ಲ ಎಣ್ಣೆ ಹಚ್ಚಿ ತಲೆ ಬಾಚಿ ಜಡೆ ಹಾಕಿ ಕಳಿಸ್ತಾಯಿದ್ರು. ಮತ್ತು ನನಗೆ ತಲೆಗೆ ಸ್ನಾನ ಮಾಡಿಕೊಂಡ್ರೆ ಫುಲ್ ಕೂದಲು ಬಿಟ್ಕೊಳ್ಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಯಾಕಂದರೆ ನನ್ನ ಕೂದಲು ಫುಲ್ ಲಾಂಗ್ ಇತ್ತು. ಹಾಗಾಗಿ ಸ್ಕೂಲಲ್ಲೆಲ್ಲ ನನಗೆ ಅಡ್ಡೆಸರು ಚಾಮುಂಡಿ ಚಾಮುಂಡಿ ಅಂತ ಕರೆಯೋರು, ಅಷ್ಟು ನನಗೆ ಉದ್ದ ಕೂದಲಿತ್ತು. ಆ್ಯಂಡ್ ಸ್ಕೂಲಲ್ಲಿ ನಾನು ತುಂಬ ದೇವ್ರ ಪಾಟ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಸಲ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಸರ್ ನನಗೆ ಕನ್ನಡಾಂಬೆ ವೇಷವನ್ನೇ ಹಾಕ್ಸಿದ್ರು, ಯಾಕಂದರೆ ನನ್ನ ಕೂದಲು ಅಷ್ಟು ಉದ್ದ ಇತ್ತು ಆ್ಯಂಡ್ ನನಗೆ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಅಂತ. ಸೊ ಚಿಕ್ಕವಳಿದ್ದಾಗಿಂದನೂ ಅಷ್ಟೇ ನನಗೆ ತುಂಬ ಉದ್ದ ಕೂದಲಿತ್ತು. ಬಾಣಂತಿಯಲ್ಲೂ ಅಷ್ಟೇ ನನಗೆ ತುಂಬಾ ದಟ್ಟವಾಗಿ ಕೂದಲು ಬಂದಿತ್ತು. ಅದಾದಮೇಲೆ ನಿಮ್ಗೆ ಗೊತ್ತಿರೋ ಥರ ಮಗು ಹುಷಾರಿಲ್ದಂಗೆ ಆಯಿತು, ಚಿಕನ್ ಪಾಕ್ಸ್ ಬಂದಿತ್ತು. ನಾನು ಯಾಕೆ ಡ್ರಾಸ್ಟಿಕ್ಕಾಗಿ ಆ ಡಿಸಿಷನನ್ನು ತೊಗೊಂಡೆ ಅಂತಂದರೆ, ಕೆಲವೊಂದೊಂದು ನಮಗೆ ಇಷ್ಟಪಟ್ಟು ನಾವೇನಾದರೂ ಒಂದನ್ನು ನೋಡ್ತಾ ಹೋದರೆ ಅದನ್ನು ನಮ್ಮ ಲೈಫಲ್ಲಿ ನಾವು ತುಂಬ ಅದರಿಂದ ಇಂಪ್ರೆಸ್ ಆಗಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತೀವಿ. ಅದು ಕೂಡ ಒಂದು ರೀಸನ್ನು. ನಾನು ಪ್ರೆಗ್ನೆಂಟ್ ಇರೋವಾಗ ಮಹಾಭಾರತ ಮತ್ತು ರಾಧಾಕೃಷ್ಣ ಸೀರಿಯಲನ್ನು ನಾನು ತುಂಬಾ ನೋಡ್ತಾ ಇದ್ದೆ. ಯಾಕಂದರೆ ನನಗೆ ಸುಮೇಧ್ ಮತ್ತು ಮಲ್ಲಿಕಾ ಅವ್ರ ಕಾಂಬಿನೇಷನ್ ತುಂಬ ಇಷ್ಟ. ಸೊ ನಾನು ರಾಧಾಕೃಷ್ಣ ಸೀರಿಯಲನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೆ. ಅಂದರೆ ನನಗೆ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಇವರಿಬ್ಬರ ಥರನೇ ತುಂಬ ಮುದ್ದಾಗಿ ಇರಬೇಕು ಅನ್ನೋದೊಂದು ರೀಸನ್ನು. ಹೇಳ್ತಾರಲ್ವ, ನಾವು ಜಾಸ್ತಿ ಯಾರನ್ನು ನೋಡ್ತೀವಿ ಅದು ಮಗು ಮೇಲೆ ತುಂಬ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಹಾಗಾಗಿ ನಾನು ಅವೆರಡು ಸೀರಿಯಲನ್ನು ತುಂಬಾ ನೋಡ್ತಾ ಇದ್ದೆ. ಅದರಲ್ಲಿ ಶ್ರೀನಿವಾಸ ಪಾರ್ಟ್ ಬಂದಾಗ ಒಂದನ್ನು ತೋರಿಸ್ತಾರೆ. ಯಾರು ನನ್ನ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಅವರ ಮುಡಿಯನ್ನು ನನಗೆ ಅರ್ಪಿಸಿ ಹೋಗ್ತಾರೆ, ಅವರ ಅಂದ್ಕೊಂಡಿದ್ದೆಲ್ಲನೂ ನಿಜ ಆಗುತ್ತೆ, ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಸೊ ಅದು ನನ್ನ ಮೈಂಡಲ್ಲಿ ತುಂಬ ಕೂತಿತ್ತು. ಬಟ್ ಆ ಥರ ಸಿಚುವೇಶನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಥಿಂಗ್ ನನ್ನ ತಲೆಯಲ್ಲಿ ಇದ್ದಿದ್ದು ನಿಜ. ಅದಾದಮೇಲೆ ನಾನು ಮುಡಿ ಇವಳಿಗೆ ನಮ್ಮ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ನಾವು ಫಸ್ಟ್ನೇ ಮುಡಿ ಅಲ್ಲಿಗೆ ಕೊಡಬೇಕಾಗಿತ್ತು. ಬಟ್ ಅತ್ತೆಗೆ ಸಡನ್ನಾಗಿ ಹೆಲ್ತ್ ಇಶ್ಯೂಸ್ ಆಗಿ ಇಲ್ಲೇ ಆಲಮಗಿರಿಯಲ್ಲಿ ಕೂಡ ಇರೋದು ವೆಂಕಟರಮಣ ಸ್ವಾಮಿನೇ, ನಾವು ಅಲ್ಲಿ ಹೋಗಿ ಮುಡಿಯನ್ನು ಕೊಟ್ಟಿದ್ವಿ. ತಿರುಪತಿಗೆ ನಾನು ಜಾಸ್ತಿ ಹೋಗಿಲ್ಲ. ಈವನ್ ಮನೆ ದೇವರಾದರೂ ಕೂಡ ನಮಗೆ ಜಾಸ್ತಿ ಹೋಗೋಕ್ಕಾಗ್ತಾ ಇರಲಿಲ್ಲ. ನನಗೆ ಮೇ ಬಿ ನಾನು ಚಿಕ್ಕವಳಿದ್ದಾಗ್ಲೂ ಅಂದರೆ ಅಮ್ಮ ಅವರ ಶಾಸ್ತ್ರದ ಪ್ರಕಾರ ಹಸ್ಬೆಂಡ್ ಮನೆ ದೇವ್ರಿಗೇ ಮುಡಿಯನ್ನು ಕೊಡಬೇಕಾಗತ್ತೆ. ಸೊ ನಾನು 1 ವರ್ಷ ಇದ್ದಾಗ ನಮ್ಮ ಅಪ್ಪ ಅವರ ಮನೆ ದೇವರು ಅಲ್ಲಿ ಒಂದು ಇದೆ, ನಿರ್ವಾಣ ಸ್ವಾಮಿ ಅಂತ ಒಂದು ಗದ್ಗೆ ಇದೆ. ಆಲ್ಮೋಸ್ಟ್ ಅಲ್ಲೆಲ್ಲ ತುಂಬ ನಂಬ್ತಾರೆ, ತುಂಬ ನಡ್ಕೊಳ್ತಾರೆ ನಮ್ಮ ಅಜ್ಜಿ ತಾತ ಅವ್ರ ಕಾಲದಿಂದ ಕೂಡ. ಅದನ್ನು ನಾನು ವ್ಲಾಗ್ ಮಾಡಿದ್ದೀನಿ. ನಿರ್ವಾಣ ಸ್ವಾಮಿ ಗದ್ಗೆ ಅಲ್ಲಿ ನಮಗೆ ಮುಡಿ ಕೊಟ್ಟಿದ್ರಂತೆ 1 ವರ್ಷ ಇರೋವಾಗ. ಅದಾದಮೇಲೆ ನನಗೆ ಬುದ್ಧಿ ಬಂದಾಗಿಂದ ಕೂಡ ಎಲ್ಲೂ ನನ್ನ ಮುಡಿ ಕೊಟ್ಟಿರೋದಾಗಲಿ ನನ್ನ ಗುಂಡಾಗಿರೋ ಫೋಟೋಸ್ ಆಗಲಿ ಇಲ್ಲ ಮನೆಯಲ್ಲಿ. ಅವಾಗೆಲ್ಲ ಕ್ಯಾಮ್ರಾಸ್ ಅಷ್ಟು ಇರ್ತಾ ಇರಲಿಲ್ಲ. ಫೋಟೋ ತೆಗೆಸ್ಬೇಕಂದ್ರೆ ಸ್ಟುಡಿಯೋ ಕರ್ಕೊಂಡು ಹೋಗಬೇಕಾಗಿತ್ತು. ಅಷ್ಟೊಂದೆಲ್ಲ ಪೇಷನ್ಸ್ ಅವಾಗ ಎಲ್ಲಿರ್ತಾ ಇತ್ತು. ಸೊ ಹಾಗಾಗಿ ನನ್ನ ಚೈಲ್ಡ್ಹುಡ್ ಫೋಟೋಸಲ್ಲಿ ಅಥವಾ ನನ್ನ ಗುಂಡಾಗಿರೋದು ನನಗೆ ನೆನಪು ಇಲ್ಲ, ಫೋಟೋಸು ಇಲ್ಲ. ಸೊ ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಅಕಸ್ಮಾತ್ ನನ್ನ ಗುಂಡಾದರೆ ನಾನು ಯಾವ ರೀತಿ ಕಾಣಿಸ್ಬಹುದು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು ಮನಸ್ಸಲ್ಲಿ. ಬಟ್
ಇಷ್ಟು ಬೇಗ ನಾನು ಆ ಥರ ಡಿಸಿಷನ್ನ ತೊಗೊಳ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಕೊಟ್ಟರೆ ಹೇಗಿರ್ತಿತ್ತು ಅಂದ್ಕೊಳ್ತಾ ಇದ್ದೆ ಹೊರತು ನಾನು ಕೊಟ್ಟೇ ಬಿಡ್ತೀನಿ ಅಂತ ನಾನು ಯಾವತ್ತೂ ಡಿಸೈಡ್ ಕೂಡ ಮಾಡಿರಲಿಲ್ಲ. ಇವ್ರು ಯಾವಾಗಲೂ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು, ತಿರುಪತಿಗೆ ಹೋದರೆ ನನ್ನ ಮಗಳು ನಾನು ಗುಂಡು ಹಾಕ್ತೀನಿ ಅಂತ. ಸರಿ, ನಾನು ಅಂದ್ಕೊಂಡಿದ್ದೆ ಓಕೆ ಇವರಿಬ್ಬರು ಕೊಡ್ತಾರೆ, ನಾನು ಇನ್ನೇನು ಅಕಸ್ಮಾತ್ ನನಗೆ ಮನಸ್ಸು ಬಂದರೆ ಹೂ ಮುಡಿ ಕೊಟ್ಟರೆ ಆಗತ್ತೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಬಟ್ ಮಗು ಮೇಲೆ ನನಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಆಬ್ವಿಯಸ್ಲಿ ಎಲ್ಲ ಅಮ್ಮಂದರಿಗೂ ಅವ್ರ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ನಂದೇನು ಸ್ಪೆಷಲ್ ಅಂತ ನಾನು ಹೇಳ್ಕೊಳ್ಳೋದಿಲ್ಲ. ಒಂದು ಏನು ಅಂತಂದರೆ, ನಂದು ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಟೈಮಲ್ಲಿ ನನ್ನ ಮಗಳು ನೀರು ಕುಡಿದ್ಬಿಟ್ಲು. ಅವಳು ಹುಟ್ಟಿದ ತಕ್ಷಣ ಅಳಲಿಲ್ಲ. ನನಗೆ ತುಂಬಾ ಭಯ ಆಗೋಗಿತ್ತು. ಏನಪ್ಪ ಇಷ್ಟೊಂದು ಕಷ್ಟಪಟ್ಟು ನಾನು ಮಗುನ ಹೆತ್ತಿದ್ದೀನಿ, ಮಗು ನೋಡಿದ್ರೆ ಅಳ್ತಾ ಇಲ್ಲ, ಯಾವ ಮಗು ಅಂತ ಕೂಡ ನನಗೆ ಹೇಳ್ತಾ ಇಲ್ಲ. ಡಾಕ್ಟರ್ಸು ತುಂಬ ಟೆನ್ಷನ್ನಲ್ಲಿ ಓಡಾಡ್ತಾಯಿದ್ರು. ನನಗೊಂದು ಕಡೆ ಟೆನ್ಷನ್ನು, ಆಗ್ತಾನೆ ಡೆಲಿವರಿ ಆಗಿದೆ, ಅದಾದಮೇಲೆ ಮಗು ನೀರು ಕುಡಿದ್ಬಿಟ್ಟಿದೆ ಅಂತ ಹೇಳಿ ಅವಳಿಗೆ ಏನೇನೋ ಬಾಯಲ್ಲೆಲ್ಲ ಇಟ್ಟು ನೀರೆಲ್ಲ ಆಚೆ ತೆಗೆದು ಕಡೆಗೆ ಅವಳು ಹತ್ಲು. ಆವಾಗ ನನಗೊಂಥರ ಜೀವ ಬಂದಂಗಾಯಿತು. ಅದಾದಮೇಲೆ ಸೀರಿಯಸ್ ಆಗಿ ಹೇಳ್ತೀನಿ, ಇಲ್ಲಿ ನೋಡು ನಿನ್ನ ಮಗಳು ಅಂತ ಹಿಂಗೆ ತೋರಿಸಿ ಅವಳನ್ನು ಕರ್ಕೊಂಡು ಹೋದವರು ನನ್ನ ಮೇಲ್ಗಡೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. 9:15 ಟೈಮಲ್ಲಿ ಡೆಲಿವರಿ ಆದರೆ ಮಗುನ ನನ್ನ ಕೈ ಕೊಟ್ಟಿದ್ದು ಸಂಜೆ 4 ಗಂಟೆಯಲ್ಲಿ. ಅದುವರೆಗಾಗಿ ನನ್ನ ಮಗು ಹೇಗಿದೆ, ಏನು ಮಾಡ್ತಿದೆ ನನಗೇನು ಗೊತ್ತಿಲ್ಲ. ಅವ್ರು ಫುಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವಳಿಗೆ. ಕೆಳಗಡೆ ಫುಲ್ ಇನ್ಕ್ಯುಬೇಟರಲ್ಲೆಲ್ಲ ಇಟ್ಬಿಟ್ಟು ಆ ಥರ ಎಲ್ಲ. ಅವಳು ಹುಟ್ಟಿದ ತಕ್ಷಣವೇ ಕೈಗೆ ಸೂಜಿ ಏರಿಸಿದ್ರು. ಕೈಗೆ ಸೂಜಿ ಏರಿಸಿ 3 ಡೇಸ್ ಆದರೂ ಅದನ್ನು ತೆಗೆದಿರಲಿಲ್ಲ. ಎವ್ರಿ ಡೇ ಮಾರ್ನಿಂಗು ಈವ್ನಿಂಗು ಇಂಜೆಕ್ಷನ್ಸು, ಡ್ರಿಪ್ಪಲ್ಲೇ ಒಂದು ದಿನ ಪೂರ್ತಿ ಮಗು ಕಳೆದಿತ್ತು. ಊಟ ಇಲ್ಲ, ಅದಕ್ಕೇನೂ ಇಲ್ಲ. ಸೊ ನನಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಏನಪ್ಪ ಹುಟ್ಟಬೇಕಾದ್ರೆ ಚೆನ್ನಾಗಿ ಹುಟ್ಟಿದ ತಕ್ಷಣವೇ ಇವಳಿಗೆ ಈ ರೀತಿ ಎಲ್ಲ ಹಿಂಸೆ ಕೊಡ್ತಾ ಇದ್ದಾರಲ್ಲ ಇವರು ಡಾಕ್ಟರ್ಸ್ ಎಲ್ಲ ಸೇರಿಕೊಂಡು ಅಂತ. ಅವ್ರು ಮಾಡ್ತಿರೋದು ಒಳ್ಳೆಯದಕ್ಕೇ, ಬಟ್ ನನಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಮಗು ಹಿಂಸೆ ಪಡೋದನ್ನು ನೋಡಿ ನನಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. 3 ಡೇಸ್ ಸೂಜಿ ಅವಳ ಕೈಯಲ್ಲೇ ಇತ್ತು. ಲಾಸ್ಟ್ ಡೇ ಬರೋವಾಗ ಆ ಸೂಜಿಯನ್ನು ತೆಗೆದಾಗ ಸ್ವಲ್ಪ ಬ್ಲಡ್ ಬಂತು ಮಗುದು. ಆ ಬ್ಲಡ್ಡನ್ನು ನೋಡಿ ನಾನು ಹತ್ತಿದ್ದೀನಿ ಅಂದರೆ ಅಷ್ಟು ಹತ್ತಿದ್ದೀನಿ. ಯಾಕಂದರೆ ನನಗೂ 3 ಡೇಸ್ ಸೂಜಿ ಹಾಕಿದ್ರು. ನನಗೆ ಇಂಜೆಕ್ಷನ್ಸ್ ಅಂದರೆ ಸ್ವಲ್ಪ ಭಯ. ಆ ಸೂಜಿನ ತೆಗೆದಾಗ ನನಗೆ ಎಷ್ಟು ಪೇಯ್ನ್ ಆಯಿತು ಆ ಪೇಯ್ನ್ ನನಗೆ ಗೊತ್ತು. ಅಷ್ಟೇ ಪೇಯ್ನ್ ನನ್ನ ಮಗುಗೂ ಆಗಿರುತ್ತೆ ಅಲ್ವಾ ಅನ್ನೋದನ್ನು ನಾನು ಫೀಲ್ ಮಾಡ್ಕೊಂಡ್ಬಿಟ್ಟು ಅವತ್ತು ನನ್ನ ಮನಸ್ಸಲ್ಲಿ ಒಂದು ಡಿಸೈಡ್ ಮಾಡ್ಕೊಂಡೆ, ನನ್ನ ಮಗು ಹುಟ್ಟುತ್ತಿದ್ದಂಗೆ ತುಂಬ ನೋವು ಅನುಭವಿಸ್ಬಿಟ್ಟಿದ್ದಾಳೆ. ಸೊ ನೆಕ್ಸ್ಟ್ ಅವಳಿಗೆ ಏನೂ ಆಗದಿಲ್ದಂಗೆ, ಯಾವ ನೋವು ಕೂಡ ಬರ್ದಿಲ್ದಂಗೆ ನಾನು ಅವಳನ್ನು ನೋಡ್ಕೋಬೇಕು. ನನ್ನ ಜೀವನೇ ಅವಳಲ್ಲಿ ಇಟ್ಟಿದ್ದೀನಿ. ಆ ಥರ ನನಗೆ ನನ್ನ ಮಗಳು ಅಂತಂದರೆ ಇರೋದು ಒಂದೇ ಮಗು. ಅಂದರೆ ಚಿಕನ್ ಪಾಕ್ಸ್ ಎಲ್ರಿಗೂ ಬರುತ್ತೆ ಅನ್ನೋದು ಗೊತ್ತು, ಬಟ್ ಇಷ್ಟು ಬೇಗ ಅವಳಿಗೆ 1 ವರ್ಷ ಇರೋವಾಗಲೇ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಂತು, ಬಟ್ ಅದನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಚಿಕ್ಕ ಮಗು ಆದರೆ ಒಂದು ಕಡೆ ಹಾಕಿದ ಕಡೆ ಇರುತ್ತೆ, ಇಲ್ಲ ದೊಡ್ಡವರಾದರೆ ಅರ್ಥ ಮಾಡಿಸ್ಬೋದು, ಆಚೆ ಹೋಗಬೇಡಿ ನಿಮ್ಗೆ ಹೀಗಾಗಿದೆ ಅಂದರೆ ಅವ್ರು ಒಳಗೆ ಇರ್ತಾರೆ. ಬಟ್ ಇವಳು ನಡೆದಾಡೋದು ಕಲ್ತ್ಬಿಟ್ಟಿದ್ದಾಳೆ. ನನಗೆ ಎಷ್ಟು ಕಷ್ಟ ಆಯಿತು ಅಂದರೆ ಅವಳನ್ನ ಕಂಟ್ರೋಲ್ ಮಾಡೋದು. ಆಚೆ ಹೋಗಬೇಡ ಅಂದರೆ ಆಚೆ ಓಡೋಗ್ತಾಳೆ. ಒಂದೇ ರೂಮಲ್ಲಿ ಅವಳನ್ನು ಕೂಡ ಹಾಕ್ಕೊಂಡಿರ್ಬೇಕಾ 5 ಡೇಸ್, ಅದು ಇಳಿಯೋವರೆಗೂ ಅಂತಂದರೆ ಸಖತ್ ಕಷ್ಟ ಆಗ್ತಾಯಿತ್ತು. ಅವಳಿಗೆ ವೀಡಿಯೋಸ್ ತೋರಿಸೋದಾಗಿರ್ಬೋದು, ಅಥವಾ ಕುಂತ್ಕೊಂಡು ನಾವು ಪೇಂಟಿಂಗ್ ಮಾಡೋದು, ಒಂದು ಸ್ವಲ್ಪ ಬುಕ್ಕಲ್ಲಿ ಕುತ್ಕೊಂಡು ಏನಾದರೂ ಗೀಚಿಸೋದು, ಈಗ ತುಂಬ ಟ್ರೈ ಮಾಡ್ತಾಯಿದ್ದೆ ನಾನು ಅವಳಿಗೆ. ಬಟ್ ಹೇಳಿದ ಮಾತು ಕೇಳೋಳು ಪಾಪ. ಅಷ್ಟು ಚಿಕ್ಕವಳಾದ್ರೂ ಕೂಡ ನನಗೆ ತುಂಬಾ ಹೇಳಿದ ಮಾತು ಕೇಳ್ತಾಳೆ. ಅಷ್ಟೊಂದು ನನಗೆ ನೋಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕೆ ಇಷ್ಟೊಂದು ನನಗೆ ಅಯ್ಯೋ ಅನಿಸ್ತಾ ಇದ್ದಾಳೆ ಅನ್ನೋ ಥರ ಯಾವತ್ತೂ ಕೂಡ ಇರಿಟೇಟ್ ಮಾಡಿಲ್ಲ ನನ್ನ ಮಗಳು. ತುಂಬಾ ಒಂಥರ ಒಳ್ಳೆ ಮಗು ಅಂತ ಹೇಳ್ಬೋದು. ಸೊ ಅದು ಸಡನ್ನಾಗಿ ಅವಳಿಗೆ ಜ್ವರ ಬಂದಿತ್ತು 1-2-3 ಡೇಸು. ನೆಕ್ಸ್ಟ್ ಡೇ ಇಲ್ಲಿ ಚಿಕ್ಕದಾಗಿ ಪಿಂಪಲ್ಸ್ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡೆ ಒಂದ್ಸಲ ಅವಳಿಗೆ ಅಲರ್ಜಿ ಕೂಡ ಆಗಿತ್ತು 6th ಮಂತ್ ಮಗು ಇರಬೇಕಾದ್ರೆ. ಇದು ಅದೇ ರೀತಿ ಅಲರ್ಜಿ ಆಗಿರ್ಬೋದು ಅಂತ ಅಲರ್ಜಿ ಡ್ರಾಪ್ಸ್ ಎಲ್ಲ ಹಾಕಿದೆ ನಾನು. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳಿಗೆ ಇಲ್ಲಿ ಬಾಯಿ ಹತ್ರ ಎಲ್ಲನೂ ಆಗೋದು ಶುರು ಮಾಡ್ತು. ಈಗ ನಿಮ್ಗೆ ಅಮ್ಮ ಇದ್ದರೆ ಗೊತ್ತಿರುತ್ತೆ, ತುಂಬ ದೊಡ್ಡದಾಗಿ ಆಗೋದು. ಆ ಊರಿ ಮೊದಲೇ ಬೇಸಿಗೆ ಕಾಲ ಬೇರೆ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದ್ರ ಎಕ್ಸ್ಪೀರಿಯೆನ್ಸ್ ನಮಗೂ ಚಿಕ್ಕ ವಯಸ್ಸಲ್ಲೆಲ್ಲ ಆಗಿತ್ತಲ್ವ ಅಮ್ಮ, ಗೊತ್ತಿರೋದ್ರಿಂದ ನಾನು ಏನು ಅಂದ್ಕೊಂಡೆ, ಬೇಡ ಸಡನ್ನಾಗಿ ಡಾಕ್ಟ್ರ್ ಹತ್ರ ಹೋಗಿಬಿಡೋಣ ಅಂತ ಅಂದ್ಕೊಂಡೆ. ಡಾಕ್ಟ್ರ್ ಹತ್ರ ಹೋದಾಗ ನಾನು ಅಲರ್ಜಿ ಅಂತ ಅಂದ್ಕೊಂಡೆ ಹೋಗಿದ್ದು. ಬಟ್ ಡಾಕ್ಟರ್ ಹೇಳಿದ್ರು ಇದು 100% ಚಿಕನ್ ಪಾಕ್ಸ್ ಅಂತ. ಆಗ ನನಗೆ ಹೆಂಗಪ್ಪ ಕಂಟ್ರೋಲ್ ಮಾಡೋದು, ಎಷ್ಟು ದಿನಕ್ಕೆ ಇದು ಇಳಿಯುತ್ತೆ ಅನ್ನೋದು ನನಗೆ ಗೊತ್ತಾಗಲೇ ಇಲ್ಲ. ಸೊ ಟೆನ್ಷನಲ್ಲಿ ನಾನೇನು ಅಂದ್ಕೊಂಡೆ, ನನಗೆ ಅದೆಲ್ಲ ರೀಕಾಲ್ ಆಗ್ತಾಯಿತ್ತು. ನಾನು ನೋಡಿದ್ದು ತಿರುಪತಿಗೆ ಹೋಗಬೇಕು ಅಂದ್ಕೊಂಡಿದ್ದು. ಅದೇ ಟೈಮಲ್ಲಿ ನಾವು ತಿರುಪತಿಗೆ ದರ್ಶನಕ್ಕೆ ಆಲ್ರೆಡಿ ಬುಕ್ಕು ಮಾಡಿಬಿಟ್ಟಿದ್ವಿ ಹೋಗಬೇಕು ಅಂತ.
ಇನ್ನೇನು ಹೋಗಬೇಕು ಅನ್ನೋ ಟೈಮಲ್ಲಿ ಇವಳಿಗೆ ಹಿಂಗಾಯ್ತಲ್ಲ. ನಾನು ದೇವ್ರ ಮನೆಗೆ ಹೋಗ್ಬಿಟ್ಟು ಓಕೆ ನಾನು ಬರ್ತೀವಿ ದರ್ಶನಕ್ಕೆ, ನಾವು ದರ್ಶನಕ್ಕೆ ಬರೋ ಟೈಮ್ ಅಷ್ಟರೊಳಗಡೆ ಇವಳಿಗೆ ಏನಾದರೂ ಎಲ್ಲ ಕಮ್ಮಿಯಾಗಿ ಕ್ಲಿಯರ್ ಆಗಿದ್ದರೆ ನಾನು ಮುಡಿ ಕೊಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟೆ. ಹಾಗೆ ಅಂದ್ಕೊಂಡ್ಮೇಲೆ ಬಂದು ನನ್ನ ಹಸ್ಬೆಂಡಿಗೆ ಹೇಳಿದೆ, ನಾನು ಈ ಥರ ಹರಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ. ಅವ್ರ ಪಾಪ ಹೇಳಿದ್ರು, ನೀನು ಯಾಕೆ ಆ ಥರ ಎಲ್ಲ ಹರಕೆ ಮಾಡ್ಕೊಳಕ್ಕೆ ಹೋದೆ, ನಾನು ಕೊಡ್ತಾ ಇದ್ದೆ ಅಲ್ವಾ, ಹಿಂಗೇನಾದರೂ ಕಮ್ಮಿ ಆದರೆ ನನ್ನ ಹಸ್ಬೆಂಡ್ ಕೂದಲು ಕೊಡ್ತೀನಿ ಅಂತ ನೀನು ಹರಿಸ್ಕೋಬೇಕಿತ್ತು ಅಂತ. ಹರಕೆ ನಂದು ಪಾಪ, ಕೂದಲು ಮಾತ್ರ ಹಸ್ಬೆಂಡ್ದು ಅಂದರೆ ಹಿಂಗೆ ಸರಿ ಇರಲ್ಲ ಅಲ್ವಾ. ಪರವಾಗಿಲ್ಲ, ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ, ನಾನು ಕೊಡ್ತೀನಿ. ಅದು ಅಲ್ಲದೆ ನನಗೆ ಒಂದು ಆಸೆ ಇತ್ತು, ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮುಡಿ ಕೊಟ್ಟಾಗ ನಾನು ಹೆಂಗೆ ಕಾಣ್ತೀನಿ ಅಥವಾ ಮುಡಿ ಕೊಡೋದ್ರಿಂದ ನಮಗೇನು ಫೀಲ್ ಆಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ನಾನು ನನ್ನ ಮಗಳಿಗೋಸ್ಕರ, ಅವಳ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಅವಳಿಗೋಸ್ಕರ ಅಮ್ಮ ಆಗಿರೋರು ಏನು ಬೇಕಾದರೂ ಮಾಡ್ತಾರೆ ಒಂದು ಮಗುಗೋಸ್ಕರ. ನಾನು ಜಸ್ಟ್ ನನ್ನ ಕೂದಲು ಅಷ್ಟೇ ಕೊಟ್ಟಿದ್ದು. ನೀವೆಲ್ಲ ತುಂಬ ವಾವಕ್ಕ ನೀವು ತುಂಬ ಕೂದಲು ಕೊಟ್ಟಿದ್ದೀರಾ, ನೀವು ಗ್ರೇಟು, ಅಥವಾ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು, ಅಷ್ಟು ಲಾಂಗ್ ಹೇರನ್ನು ಕೊಟ್ಟಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದೀರಾ. ಸೀರಿಯಸ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಈ ವಿಡಿಯೋನ ನೀವು ಕೇಳಿದ್ರಿ ಅನ್ನೋ ರೀಸನ್ಗೋಸ್ಕರನೇ ಮಾಡ್ತಿರೋದು. ಅಮ್ಮ ಆದವ್ರ ಮಕ್ಳಿಗೆ ಎಂತೆಂಥ ತ್ಯಾಗನೂ ಮಾಡಿಬಿಟ್ಟಿದ್ದಾರೆ. ನಾನು ಮಾಡಿರೋದು ಅಂಥ ದೊಡ್ಡ ವಿಚಾರ ಅಲ್ಲವೇ ಅಲ್ಲ. ಅದಕ್ಕೋಸ್ಕರನೇ ನಾನು ಎಲ್ಲೂ ಕೂಡ ನನ್ನ ಹೆಡ್ ಶೇವಿಂಗ್ ವಿಡಿಯೋನಾಗಲಿ ನನ್ನ ಎಕ್ಸ್ಪೀರಿಯೆನ್ಸ್ನಾಗಲಿ ನಾನು ಶೇರ್ ಮಾಡಿರಲಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಮುಜುಗರ ಆಗ್ತಾಯಿತ್ತು. ಈಗ ನಾನು ನಿಮಗೆ ನನ್ನ ಹೆಡ್ ಶೇವ್ ವಿಡಿಯೋನ ಶೇರ್ ಮಾಡ್ತೀನಿ. ಆ ಕ್ಲಿಪ್ಪಿಂಗನ್ನು ನೋಡ್ಕೊಂಡು ಬನ್ನಿ. ನನಗೆ ಹೆಡ್ ಶೇವ್ ಮಾಡಿದಂಥವ್ರು ಒಬ್ಬರು ಲೇಡಿ. ನನಗೆ ಭಯ ಇತ್ತು, ಯಾಕಂದರೆ ಫಸ್ಟ್ ಟೈಮ್ ನಾನು ಮಾಡಿಸ್ತಾ ಇರೋದು. ಎಲ್ಲಾದರೂ ಕಟ್ಟಾದರೆ ಅಥವಾ ಹೆಂಗೆ ಮಾಡ್ತಾರೆ ಅನ್ನೋದು ಸ್ವಲ್ಪ ಭಯ ಇತ್ತು. ಬಟ್ ತುಂಬಾ ನೀಟಾಗಿ ಮಾಡಿದ್ರು. ಅವ್ರು ಮಾಡಿದ್ದು ಕೂಡ ನನಗೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಅವರು ಮಾಡಿದ್ರು. ಆಫ್ಟರ್ ಹೆಡ್ ಶೇವ್ ನಾವು 3 ಜನ ಈ ರೀತಿ ಕಾಣಿಸ್ತಾ ಇದ್ವಿ. ಫುಲ್ ಹೆಡ್ ಶೇವ್ ವಿಡಿಯೋ ಇಲ್ಲ, ಸಾರಿ. ಯಾಕಂದರೆ ನಾನು ನನ್ನ ಹಸ್ಬೆಂಡ್ ಪಾಪು 3 ಜನ ಹೋಗಿದ್ರಿಂದ ನಾನು ಮುಡಿ ಕೊಡಬೇಕಾದ್ರೆ ಇವಳನ್ನ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ರು. ಅವಳು ನನ್ನ ನೋಡಿ ನನಗೇನೋ ಮಾಡ್ತಾ ಇದ್ದಾರೆ ಅಂತ ಹೆದರ್ಕೊಂಡು ತುಂಬ ಅಳ್ತಾ ಇದ್ಲು. ಸೊ ಹಾಗಾಗಿ ವಿಡಿಯೋ ಕಂಪ್ಲೀಟ್ ಆಗಿಲ್ಲ. ಬಟ್ ಇಷ್ಟು ಮಾತ್ರನೇ ಇದ್ದಿದ್ದು. ಆ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ರಿಯಾಕ್ಷನ್ ಯಾವ ಥರ ಇತ್ತು ಅಂತ. ನಾನು ಸೀರಿಯಸ್ಲಿ ಯಾರಿಗೂ ಹೇಳಿರಲಿಲ್ಲ. ನಮ್ಮ ಅಮ್ಮಗೆ, ನನ್ನ ಹಸ್ಬೆಂಡಿಗೆ ಮತ್ತು ನಮ್ಮ ಅತ್ತೆನ ಕೇಳಿದ್ದೆ, ಹೂ ಮುಡಿ ಕೊಡಲಾ ಅಥವಾ ಫುಲ್ ಮುಡಿ ಕೊಡಲಾ ಅಂತ. ಅವರು ಅಂದ್ಕೊಂಡ್ಬಿಟ್ಟಿದೆಯಾ ಅಲ್ವಾ ಫುಲ್ ಮುಡಿನೇ ಕೊಡು ಅಂದಿದ್ದಕ್ಕೆ ಅವ್ರು 3 ಜನಕ್ಕಷ್ಟೇ ಗೊತ್ತಿದ್ದಿದ್ದು. ಅದಾದಮೇಲೆ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋನ ಶೇರ್ ಮಾಡಿದ ಮೇಲೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಫ್ರೆಂಡ್ಸಿಂದ, ನೀನು ಕೊಟ್ಟಿಯಾ. ನನಗೆ ಕೂದಲಂದರೆ ತುಂಬ ಇಷ್ಟ ಅಂತ ಅವ್ರಿಗೆ ಗೊತ್ತು. ಯಾಕಂದರೆ ಯಾರ್ದು ಲಾಂಗ್ ಹೇರ್ ಇದ್ದರೂ ನಾನು ಹೋಗಿ ಅವ್ರ ಹತ್ರ ಟಿಪ್ಸ್ ಕೇಳ್ತಾ ಇದ್ದೆ. ಏನು ಮಾಡ್ತೀರಾ ಹೇಳಿ, ಯಾವ ಆಯಿಲ್ ಯೂಸ್ ಮಾಡ್ತೀರಾ ನೀವು, ಯಾವ ಶಾಂಪು ಯೂಸ್ ಮಾಡ್ತೀರಾ, ನನಗೆ ಸ್ವಲ್ಪ ಟಿಪ್ಸ್ ಹೇಳಿ, ನಂಗೆ ಲಾಂಗ್ ಹೇರ್ಸ್ ಅಂದರೆ ತುಂಬ ಇಷ್ಟ ಅಂತ. ಅವ್ರು ಎಷ್ಟು ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್ ಆಗಿದ್ರು ಅಂದರೆ ಫ್ರೆಂಡ್ಸ್ ಎಲ್ಲರೂ, ನೀನು ಯಾಕೆ ಕೊಡೋಕ್ಕೆ ಹೋದೆ, ನನಗೆಲ್ರಿಗೂ ಹೇಳಿ ಸಾಕಾಯ್ತು, ನನಗೆ ಹರಕೆ ಇತ್ತು ಅಂತ. ಕೆಲವರಂತೂ ಮಗುಗೋಸ್ಕರ ನೀವು ಕೂದಲು ಕೊಟ್ಟಿದ್ದೀರಾ ಅಲ್ವಾ, ದೇವ್ರು ಒಳ್ಳೇದು ಮಾಡಲಿ, ಹ್ಯಾಟ್ಸ್ ಆಫ್ ಅಂತೆಲ್ಲ ಹೇಳ್ತಾಯಿದ್ರು. ನನ್ನ ಫ್ರೆಂಡ್ಸು ಕೆಲವರು ಈ ಥರ ಒಂದು ಡಿಸಿಷನ್ ತೊಗೊಳೋದಕ್ಕೂ ಸೀರಿಯಸ್ಲಿ ತುಂಬ ಧೈರ್ಯ ಬೇಕು, ನೀನು ತೊಗೊಂಡಿದ್ಯಾ, ಚೆನ್ನಾಗಿರಿ, ಆ ಥರ ಎಲ್ಲನೂ ಹೇಳ್ತಾಯಿದ್ರು. ಸೊ ಖುಷಿ ಆಯಿತು ನನಗೆ. ಫ್ರೆಂಡ್ಸ್ ಎಲ್ಲರೂ ತುಂಬ ಕೇರ್ ಆ್ಯಂಡ್ ಕನ್ಸರ್ನ್ ಇಟ್ಕೊಂಡಿದ್ದಾರೆ ನನಗೆ. ತುಂಬ ಜನ ನನಗೆ ರಿಪ್ಲೈಸ್ ಮಾಡಿದರು. ನನ್ನ ಬಗ್ಗೆ ಇಷ್ಟೊಂದೆಲ್ಲ ಅಬ್ಸರ್ವ್ ಮಾಡ್ತಾರೆ, ಕೇರ್ ಮಾಡ್ತಾರೆ ಅಂತ ನೋಡಿ ಖುಷಿ ಆಯಿತು. ಇನ್ನೊಂದು ಫ್ಯಾಮಿಲಿ ರಿಯಾಕ್ಷನ್ ಏನಂದರೆ, ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ, ಕೆಲವರು ನಾನು ಎಡಿಟ್ ಮಾಡಿದ್ದೀನಿ ನನ್ನ ಫೋಟೋನ ಅಂತ ಅಂದ್ಕೊಂಡಿದ್ರು. ನಾನು ಮನೆಗೆ ವಾಪಸ್ ಬರೋವರೆಗೂ ಅವ್ರು ನನ್ನ ರಿಯಲಾಗಿ ನೋಡೋವರೆಗೂ ನಂಬ್ತಾನೇ ಇಲ್ಲ ಅವ್ರು ನನ್ನ ಕೂದಲು ಕೊಟ್ಟಿದ್ದೀನಿ ಅಂತಂದರೆ. ಆ ಥರ ಇತ್ತು ಸಿಚುವೇಶನ್ನು. ಮತ್ತು ಇನ್ನೂ ನನಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನಾನು ಕೂದಲು ಕೊಟ್ಟಿದ್ದೀನಿ ಅಂತ. ಆವಾಗಿನ ಫಸ್ಟ್ ಟೈಮ್ ಕೊಟ್ಟಿರೋದಲ್ವಾ, ಎಲ್ಲಿ ಹೋದ್ರೂ ಫೋಟೋ ತೆಕ್ಕೊಳ್ಳೋಣ. ಆ ಸೆಲ್ಫಿ ಕ್ಯಾಮ್ರಾ ಆನ್ ಆಗಿ ನಾನು ನೋಡ್ಕೊಳ್ಳೋವರೆಗೂ ನನ್ನ ಕೂದಲು ಇಲ್ಲ ಅಲ್ವಾ ಅಂತ. ಅಲ್ಲಿವರೆಗೂ ನಾನು ನಾರ್ಮಲ್ ಆಗಿಯೇ ಬಿಹೇವ್ ಮಾಡ್ತಾ ಇದ್ದಿದ್ದು. ಎಲ್ಲಿ ಹೋದರೂ ನಾರ್ಮಲ್ ಆಗಿ ದೇವಸ್ಥಾನಗಳಲ್ಲಿ ಹೂವು ತೊಗೊಳೋದು ರೂಢಿ. ಹೂವು ತೊಗೊಳ್ತಾ ಇದ್ದೆ, ಹಿಂಗೆ ಇಟ್ಕೊಳಕ್ಕೋದ್ರೆ ಕೂದಲಿಲ್ಲ. ಆವಾಗ ನೆನಪಿಗೆ ಬರ್ತಾಯಿತ್ತು. ಮೊನ್ನೆನೂ ಅಷ್ಟೇ ನಮ್ಮ ಮಾವ ಮಲ್ಲಿಗೆ ಹೂ ಹೋಗ್ತಾ ಇದ್ರೆ ಬೇಕೇನಮ್ಮ ಅಂತ ಕೇಳಿದ್ರು. ನಾನು ಎಲ್ಲರೂ ಮಾಡ್ಕೊಳ್ಳಿ ಮಾವ ಅಂದೆ. ಅಯ್ಯೋ ಮರ್ತೇ ಹೋಗಿದ್ದೀನಲ್ವ ಅಂತ. ಸೊ ಇನ್ನೂ ಅವರಿಗೇ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅದು ಟೈಮ್ ಹಿಡಿತಾ ಇದೆ. ಇನ್ನೊಂದು, ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಅಂದರೆ, ನಾನು ಹೋಗ್ಬೇಕಾದ್ರೆ ಹೇಳಿಬಿಟ್ಟು ಹೋಗಿದ್ದೆ. ಒಂದು ನಿಮಿಷ, ಮಲ್ಕೊಂಡಿದ್ಲು, ಈಗ ಎದ್ದಿದ್ದಾಳೆ. ನಮ್ಮ ಅಮ್ಮಗೆ ನಾನು ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿದ್ದೆ, ಈ ಥರ ಮುಡಿ ಕೊಡ್ತೀನಿ ಅಂತ. ಅವರು ನನ್ನ ತಮ್ಮಂಗೆ ಇವಾಗ ಹುಡುಗಿ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಅವ್ನ ಮದುವೆ ಇನ್ನೇನು
ಫಿಕ್ಸ್ ಮಾಡಬೇಕು, ಈ ವರ್ಷದಲ್ಲಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಅವ್ರಿಗೆ ಏನು ಟೆನ್ಷನ್ನು ಅಂತಂದರೆ, ನಾನು ನನ್ನ ಮಗಳಿಗೋಸ್ಕರ ಮುಡಿ ಕೊಡ್ತಾಯಿದ್ರೆ ನಮ್ಮಮ್ಮ ಅವ್ರ ಮಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ನಮ್ಮಮ್ಮಂಗೆ ಯಾವಾಗಲೂ ನಾನು ಇರೋರಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ. ನಾನು ಕೇಳಿರೋ ಡ್ರೆಸ್ನೆಲ್ಲ ಕೊಡಿಸೋರು, ನಾನು ಕೇಳಿರೋ ಜ್ಯುವೆಲ್ಲರಿ ಎಲ್ಲ ಕೊಡಿಸ್ತಾಯಿದ್ರು. ಒಂದು ಫಂಕ್ಷನ್ಗೆ ಹೊರ್ಟೀನಿ ಅಂದರೆ ತಗೋ ಇದನ್ನ ಹಾಕೋ ಅದನ್ನ ಹಾಕೋ, ಬಂದಿರೋರೆಲ್ಲ ಹೆಂಗೆ ರೆಡಿಯಾಗಿರ್ತಾರೆ, ನೀನು ಎಲ್ಲರೂ ಥರ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಈಗ ಅವ್ರಿಗೆ ಟೆನ್ಷನ್ ಏನು ಅಂದರೆ, ನನ್ನ ತಮ್ಮನ ಮದುವೆ ಸಡನ್ನಾಗಿ ಫಿಕ್ಸ್ ಆಗಿಬಿಟ್ರೆ ನಾನು ನೋಡಿದ್ರೆ ಈ ಥರ ಗುಂಡು ಮಾಡಿಸಿದ್ದೀನಲ್ಲ, ಹೆಂಗೆ ನನ್ನ ಮಗಳು ಚೆನ್ನಾಗಿ ಕಾಣಿಸಲ್ವಲ್ಲ ಅನ್ನೋದು ಅವ್ರಿಗೆ ಚಿಂತೆ ಆಗಿಬಿಟ್ಟಿದೆ. ಸೊ ನಾನು ಹೇಳಿದೆ, ಪಾರ್ಲರ್ಸ್ ಇರೋದು ಯಾಕಮ್ಮ, ನಮ್ಮಂಥವ್ರಿಗೆ ಇರೋದು. ಸಡನ್ನಾಗಿ ಏನಾದರೂ ಮದುವೆ ಫಿಕ್ಸ್ ಆದರೆ ನೋಡ್ಕೊಳ್ಳೋಣ, ಅಕಸ್ಮಾತ್ ಇನ್ನೂ ಲೇಟ್ ಆದರೆ ಅಷ್ಟೊತ್ತಿಗೆ ಬೆಳೆದಿರುತ್ತೆ ಬಿಡು ಅಂತ ಹೇರಿ. ನಾನು ಒಂದು 2-3 ಮಂತ್ಸಲ್ಲೆಲ್ಲ ಆಲ್ಮೋಸ್ಟ್ ನಾನು ಸತ್ಯ ಸೀರಿಯಲ್ ನಮ್ಗೆ ಗೊತ್ತಿರ್ತಲ್ವ, ಆ ಥರ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ನಿಮ್ಮನ್ನು ಈ ವಿಡಿಯೋ ಮೂಲಕ ಕೇಳ್ತಿರೋದೇನೆಂದರೆ, ಪ್ಲೀಸ್ ನಿಮ್ಗೆ ಯಾರಿಗಾದರೂ ಹೇರ್ ಗ್ರೋತು ಬೇಗ ಆಗೋದಕ್ಕೆ ಟಿಪ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಅದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಮಗಳು ಹಂಗೆ ಇದ್ದರೆ ಚೆನ್ನಾಗಿ ಕಾಣುತ್ತೆ, ನಾನು ಹಂಗೆ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಸೊ ಇದೊಂದು ನನಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ಇನ್ನೇನಾದರೂ ನಿಮಗೆ ಕ್ವೇರೀಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳಿ, ನಾನು ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ನನ್ನ ಮುಡಿ ಕೊಡಬೇಕಾದ್ರಿಂದ ನನ್ನ ಮಗು ಮುಡಿ ಕೊಡಬೇಕಾದ್ರೆ ತುಂಬ ಭಯ ಆಯಿತು. ಯಾಕಂದರೆ ಲಾಸ್ಟ್ ಟೈಮ್ ನನ್ನ ತಮ್ಮ ಇದ್ದೆ ಜೊತೆಯಲ್ಲಿ, ಅವ್ನು ಮುಡಿ ಕೊಡಿಸ್ಬೇಕಾದ್ರೆ ಅವ್ನ ತೊಡೆ ಮೇಲೆ ಕೂರಿಸಿ ನಾನು ಮುಡಿ ಕೊಡಿಸಿದ್ದು. ಈ ಸಲ ನಾನು, ನನ್ನ ಹಸ್ಬೆಂಡು, ಇವಳು 3 ಜನ ಹೋಗಿದ್ದು. ಇವಳು ನನ್ನನ್ನು ಬಿಟ್ಟು ಹೋಗಲಿಲ್ಲ. ಸೊ ನಾನೇ ಹಿಡ್ಕೋಬೇಕಾಗಿತ್ತು. ಹಿಂಗೆ ಗಟ್ಟಿಯಾಗಿ ತಲೆ ಹಿಡ್ಕೊಳ್ಳಿ ಅಂತಾರೆ. ನನಗೆ ಫುಲ್ ಭಯ ಬ್ಲೇಡಲ್ಲಿ ಇದು ಮಾಡಬೇಕಾದ್ರೆ. ಇವಳು ಅಳ್ತಿದ್ದಾಳೆ ಕಂಪ್ಲೀಟಾಗಿ. ಮತ್ತು ಇವಳಿಗೆ ಏನಂದರೆ ನನ್ನ ಮುಖ ಬೇರೆ ನೋಡ್ತಾ ಇದ್ದೆ. ನಾನು ಅಷ್ಟು ಅಳ್ತಾ ಇದ್ರು ನಮ್ಮಮ್ಮ ಏನಕ್ಕೆ ನನ್ನನ್ನು ಬಿಡ್ತಾ ಇಲ್ಲ, ಇಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಅಂತ ತುಂಬ ಹತ್ಲು. ನನಗೆ ಅದು ಮಾತ್ರ ತುಂಬ ಬೇಜಾರಾಯಿತು. ಯಾಕಂದರೆ ಅವಳಿಗೆ ಅಷ್ಟು ಹಿಂಸೆ ಕೊಟ್ಟು ಮುಡಿ ತೆಗೆಸಿದ್ವಿ ಅನ್ನೋದೊಂದು ಬಿಟ್ಟರೆ, ನಾನು ಮುಡಿ ಕೊಟ್ಟಿದ್ದಾಗಿರ್ಬೋದು ನಮ್ಮ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನೀವಾಗಿರ್ಬೋದು ನಾನು ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ನನಗೆ ಸ್ವಲ್ಪ ಮುಜುಗರನೂ ಆಗ್ತಾ ಇದೆ. ಆದರೂ ನೀವು ಗುಂಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನನಗೇನಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನನ್ನ ಹೆಡ್ ಶೇವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.